ಹಾಯ್ ಎಲ್ಲರಿಗೂ ನಮಸ್ತೆ. ಸೊ ಇದು SCV 5 ಸ್ಟಾರ್ ಆನ್ಲೈನ್ ಕ್ಲಾಸಸ್. ನಾನು ನಿಮ್ಮ SC ಬಿರಾದರ್ ಪ್ರೆಸೆಂಟ್ ಮಾಡ್ತಾ ಇರೋದು. ಸೊ ಈ ಒಂದು ವಿಡಿಯೋದಲ್ಲಿ 2021ನೇ ಇಸ್ವಿ ಅಂತ ಕ್ವಶನ್ ಪೇಪರನ್ನು ಈಗಾಗಲೇ ಬಿಡಿಸ್ತಾ ಇದ್ದೀವಿ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಕನ್ನಡ ಸಬ್ಜೆಕ್ಟನ್ನು ಸಾಲ್ವ್ ಮಾಡಿದ್ದೀವಿ. ಸೊ ಈ ಒಂದು ವಿಡಿಯೋದಲ್ಲಿ ಇಂಗ್ಲೀಷ್ ಸಬ್ಜೆಕ್ಟನ್ನು ಸಾಲ್ವ್ ಮಾಡೋಣ. ಸೊ ಇದು ಎದಕ್ಕೆ ಉಪಯುಕ್ತ ಅಂದರೆ 2026ರಲ್ಲಿ ನೀವು ಬರೆಯುವಂಥ ಪರೀಕ್ಷೆ ಮೊರಾರ್ಜಿ ಆದರ್ಶ ವಿದ್ಯಾಲಯಕ್ಕೆ ಸೊ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಸೊ ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಶ್ನೆಗಳನ್ನು ಇವತ್ತು ನಾವು ಚರ್ಚಿಸೋಣ. ಸೊ ಹಾಗಾದರೆ ಬನ್ನಿ ಇಂಗ್ಲೀಷ್ ವಿಷಯವನ್ನು ತಿಳಿದುಕೊಳ್ಳೋಣ. ಸೊ ಇಂಗ್ಲೀಷ್ ಪ್ರಶ್ನೆಗಳು ನೋಡ್ರಿ ಹೇಗಿದಾವೆ. 21ನೇ ಪ್ರಶ್ನೆ, ಫೆಮಿನೈನ್ ಜೆಂಡರ್ ಆಫ್ ದ ಮೆನ್ ಈಸ್. ಸೊ ಸ್ತ್ರೀಲಿಂಗ ರೂಪ ಕೇಳಿದ್ದಾರೆ. ಮೆನ್ ಏನಾಗುತ್ತೆ? ಮೆನ್. ವುಮೆನ್ ಈಸ್ ದ ರೈಟ್ ಆನ್ಸರ್. ಏನಾಗುತ್ತೆ? ವುಮೆನ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ 22ನೇ ಪ್ರಶ್ನೆ, ಡ್ಯಾಶ್ ಈಸ್ ಯುವರ್ ಕ್ಲಾಸ್ ಟೀಚರ್ ಅಂತ ಕೇಳ್ತಾ ಇದ್ದಾರೆ. ಸೊ ಕ್ಲಾಸ್ ಟೀಚರ್ ಅಂದರೆ ನಿಮಗೆ ಗೊತ್ತಿರ್ಬೋದು, ಪರ್ಸನ್ ಅಂತ ಆನ್ಸರ್ ಸಿಗುತ್ತೆ. ಸೊ ಯಾವಾಗ ನಾವು ಪರ್ಸನ್ ಮೇಲೆ ಪ್ರಶ್ನೆಯನ್ನು ಮಾಡ್ತೀವಿ, ಯಾವ WH ವರ್ಡನ್ನು ನಾವು ಪ್ರಶ್ನೆ ಮಾಡ್ತೀವಿ? ಯಾವುದನ್ನು? ಹೂ ಅಂತಲೇ ಪ್ರಶ್ನೆ ಮಾಡ್ತೀವಿ. ಸೊ ಹೂವನ್ನು ಯಾವಾಗ ಪ್ರಶ್ನೆ ಮಾಡ್ತೀವಿ ಅಂದರೆ ಪರ್ಸನ್ ಮೇಲೆ, ಪೀಪಲ್ ಮೇಲೆ ಪ್ರಶ್ನೆ ಮಾಡಬೇಕಾದ್ರೆ ಇಟ್ ಈಸ್ ಯೂಸ್ ಟು ಆಸ್ಕ್ ಅಬೌಟ್ ದ ಪೀಪಲ್. ಸೊ ಅವಾಗ ನಾವು ಹೂ ಅಂತ ಪ್ರಶ್ನೆ ಮಾಡ್ತೀವಿ. ಹೂ ಈಸ್ ಯುವರ್ ಕ್ಲಾಸ್ ಟೀಚರ್. ಹಾಗಾಗಿ ಡಿ ಈಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ 23ನೇ ಪ್ರಶ್ನೆ. ಸೊ ಏನಿದೆ ನೋಡ್ರಿ, ಅಪೋಸಿಟ್ ಆಫ್ ದ ವರ್ಡ್ ಆ್ಯಕ್ಟಿವ್. ಆ್ಯಕ್ಟಿವ್ದು ವಿರುದ್ಧಾರ್ಥಕ ಪದ ಏನು? ಕ್ವಿಕ್ ಆಗುತ್ತಾ? ನೋ, ಆಗಲ್ಲ. ಲೇಜಿ ಆಗುತ್ತಾ? ಎಸ್, ಲೇಜಿ ಆಗುತ್ತೆ. ಸರಿಯಾದ ಉತ್ತರ ಯಾವುದಿಲ್ಲಿ? ಆ್ಯಕ್ಟಿವ್, ಲೇಜಿ. ಆ್ಯಕ್ಟಿವ್, ಲೇಜಿ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ 24ನೇ ಪ್ರಶ್ನೆ, ಹೌ ನೈಸ್ ಇಟ್ ಈಸ್ ಟು ಡ್ರೈವ್ ಅ ಕೋಚ್. ಹೌ ನೈಸ್ ಇಟ್ ಈಸ್ ಟು ಡ್ರೈವ್ ಎ ಕೋಚ್. ಮುಂದ್ಗಡೆ ಎಕ್ಸ್ಕ್ಲಾಮೇಟರಿ ಮಾರ್ಕ್ ಇದೆ. ಹಾಗಾದರೆ ಇದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಹೇಳ್ಬೋದು. ಸೊ ಸರಿಯಾದ ಉತ್ತರ ಡಿ ಆಗಿದೆ. ಸೊ ನೆಕ್ಸ್ಟ್ ನೋಡ್ರಿ 25ನೇ ಪ್ರಶ್ನೆ, ನಂದಿನಿ ವಾಸ್. ಸೊ ಸನ್ ಆಫ್ ವಸಿಷ್ಠನ? ನೋ, ಸನ್ ಆಫ್ ವಸಿಷ್ಠ ಆಗಲ್ಲ. ಮದರ್ ಆಫ್ ಕೌಶಿಕನ? ನೋ, ಆಗಲ್ಲ. ಬ್ರದರ್ ಆಫ್ ಮೋಹನ? ಆಗಲ್ಲ. ಸೊ ಡಾಟರ್ ಆಫ್ ಕಾಮಧೇನುವ? ಎಸ್ ಆಗುತ್ತೆ. ನಂದಿನಿ ಈಸ್ ಕಾಲ್ಡ್ ಡಾಟರ್ ಆಫ್ ಕಾಮಧೇನು ಅಥವಾ ಶಬಲೆ ಅಂತಲೂ ಕರೀತಾರೆ. ಸೊ ನೆಕ್ಸ್ಟ್ ನೋಡ್ರಿ 26ನೇ ಪ್ರಶ್ನೆ, ರಮಣ ಮಹರ್ಷಿ ಹೌದಾ? ಲಿವ್ಡ್ ಇನ್ ಎ ಸಿಟಿ? ನೋ, ಆಗಲ್ಲ. ವಾಸ್ ಎ ಡಾಕ್ಟರ್? ನೋ, ಈ ವಾಸ್ ನಾಟ್ ಎ ಡಾಕ್ಟರ್. ವಾಸ್ ಆ್ಯನ್ ಇಂಜಿನಿಯರ್? ಇಂಜಿನಿಯರು ಅಲ್ಲ. ಹಾಗಾದರೆ ಅವ ಸೇಜ್, ರಮಣ ಮಹರ್ಷಿ ವಾಸ್ ಎ ಸೇಜ್, ಬಟ್ ಈ ಲವ್ಡ್ ದ ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಸೊ ಸರಿಯಾದ ಉತ್ತರ ಇಲ್ಲಿ ಡಿ ಆಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ 27ನೇ ಪ್ರಶ್ನೆ, ಪಿಥಾಸ್ ಆ್ಯಂಡ್ ಡೆಮನ್ ಕೆಪ್ಟ್ ದೇ. ಸೊ ಫ್ರೆಂಡ್ಶಿಪ್, ಟ್ರೂ ಫ್ರೆಂಡ್ಶಿಪ್ಪಲ್ಲಿನೋ ಪಿಥಾಸ್ ಮತ್ತು ಡೆಮನ್ ಇಬ್ಬರು ಫ್ರೆಂಡ್ಸು. ಅವರಿಬ್ಬರು ಏನನ್ನು ಉಳಿಸ್ಕೊಂಡ್ರು ಅಂದರೆ ಪ್ರಾಮಿಸ್. ಒಬ್ಬರು ಮಾಡಿರುವಂಥ ಮಾತನ್ನು, ಕೊಟ್ಟಿರುವಂಥ ಮಾತನ್ನು ಉಳಿಸ್ಕೊಂಡ್ರು. ಪ್ರಾಮಿಸ್. ಸೊ ಪ್ರಾಮಿಸ್ ಇಸ್ ದ ರೈಟ್ ಆನ್ಸರ್. ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 28ನೇ ಪ್ರಶ್ನೆ, ದ ಫಸ್ಟ್ ನೇಮ್ ಆಫ್ ದ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದರಿಗೆ ಮೊದಲ ಹೆಸರು ಏನಿತ್ತು? ರಮಣ ಮಹರ್ಷಿ ಇತ್ತಾ? ನೋ, ಸಂಬಂಧಿಲ್ಲ. ನರೇಂದ್ರ ಇತ್ತು. ಎಸ್, ಬಿ ಇಸ್ ದ ರೈಟ್ ಆನ್ಸರ್. ನರೇಂದ್ರ ಅಂತ ಕರೀತಾ ಇದ್ರು. ನರೇಂದ್ರನಾಥ ದತ್ತ ಅವ್ರ ಮನೆಯಲ್ಲಿ ಕರೆಯೋದು ನರೇಂದ್ರನೇ. ಸೊ ಅವರ ಜನ್ಮನಾಮ ವೀರೇಶ್ವರ. ಅವ್ರ ಮನೆ ದೇವರ ಹೆಸರು ಇಟ್ಟಿದ್ರು. ಸೊ ಹಾಗಾಗಿ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 29ನೇ ಪ್ರಶ್ನೆ, ಇಟ್ ಈಸ್ ನಾಟ್ ಎ ಟೆಕ್ಸ್ಟ್ ಬುಕ್. ಇಟ್ ಈಸ್ ನಾಟ್ ಎ ಟೆಕ್ಸ್ಟ್ ಬುಕ್. ಅದು ಟೆಕ್ಸ್ಟ್ ಬುಕ್ ಅಲ್ಲ. ಆ್ಯಂಡ್ ಡ್ಯಾಶ್ ಎ ನೋಟ್ಬುಕ್. ಅಂದರೆ ಇದ್ರ ವಿರೋಧವಾಗಿ ಹೇಳ್ತಾ ಇದೆ. ಹೀಗಾಗಿ ಮೊದಲನೇ ಸೆಂಟೆನ್ಸ್ದು ವಿರೋಧವಾಗಿ ಹೇಳೋದು ಯಾವ ಕಂಜಂಕ್ಷನ್ ಅಂದರೆ ಬಟ್ ಈಸ್ ದ ರೈಟ್ ಆನ್ಸರ್. ಬಟ್ ಎ ನೋಟ್ಬುಕ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 30ನೇ ಪ್ರಶ್ನೆ, ತುಂಬ ಈಸ್ ಇನ್ ಕರ್ನಾಟಕನ ತುಂಬ ಸ್ಪೇಸ್ ಸೆಂಟರ್. ಸೊ ವಿಜ್ಞಾನಿಗಳು ಸೈಂಟಿಸ್ಟ್ ಏನು ರಾಕೆಟ್ ಡೆವಲಪ್ಮೆಂಟ್ ಮೇಲೆ ಏನು ವರ್ಕ್ ಮಾಡ್ತಾ ಇದ್ರಲ್ಲ, ಸೊ ಆ ಒಂದು ಸ್ಪೇಸ್ ಸೆಂಟರು, ತುಂಬ ಸ್ಪೇಸ್ ಸೆಂಟರು ಸೊ ಎಲ್ಲಿದೆ ಅಂದ್ರೆ ಕೇರಳದಲ್ಲಿ ಐತಿ. ಹೀಗಾಗಿ ಸರಿಯಾದ ಉತ್ತರ ಕೇರಳ. ನೆಕ್ಸ್ಟ್ 31ನೇ ಪ್ರಶ್ನೆ, ರೈಮಿಂಗ್ ವರ್ಡ್ ಫಾರ್ ಸಿ. ಸಿ ಅನ್ನೋದು ಏನಾಗುತ್ತೆ? ಡೆನ್ ಆಗುತ್ತಾ? ನೋ, ಲಿಂಕ್ ಆಗ್ತಾ ಇಲ್ಲ. ಸಿ ಪ್ಲೀ. ಎಸ್, ಕರೆಕ್ಟ್ ಆನ್ಸರ್. ಬಿ ಇಸ್ ದ ರೈಟ್ ಆನ್ಸರ್. ಸಿ ಫ್ಲೈ ಆಗಲ್ಲ. ಸಿ ಆಗಲ್ಲ. ಇವೆರಡು ಹೋಮೋಫೋನ್ಸು, ಬಟ್ ರೈಮಿಂಗ್ ವರ್ಡ್ಸ್ ಆಗಲ್ಲ. ಸೊ ನೆಕ್ಸ್ಟ್ ನೋಡ್ರಿ, ಸೊ ಹಾಗಾಗಿ ಬಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ 32ನೇ ಪ್ರಶ್ನೆ, ಚೂಸ್ ದ ಕರೆಕ್ಟ್ ಶಾರ್ಟ್ ಫಾರ್ಮ್. ಸೊ ಯಾವುದು ಶಾರ್ಟ್ ಫಾರ್ಮು ಕರೆಕ್ಟಾಗಿ ಬರೆದಿದ್ದಾರೆ? ವಿ ವಿಲ್ ಅಂತ ಇದೆ. ಸೊ ಇದನ್ನು ತಪ್ಪಾಗಿ ಬರೆದಿದ್ದಾರೆ. ಹಾಗಾದರೆ ಏನು ಆಗಬೇಕಿತ್ತದು? ವಿ ಬರೋದು ಅಫಸ್ಟ್ರಫಿ ಡಬಲ್ ಎಲ್ ಆಗಬೇಕಾಗಿತ್ತು. ಹಾಗಾದರೆ ರೈಟ್ ಆಗ್ತಿತ್ತು, ಬಟ್ ತಪ್ಪಾಗಿ ಬರೆದಿದ್ದಾರೆ. ಇನ್ನು ಹೂ ಈಸ್, ಇದನ್ನು ಹೇಗೆ ಬರಿಬೇಕಾಗಿತ್ತು? ಹೂ ಬರೋದು
ಅಫಾಸ್ಟ್ರಾಫಿ ಎಸ್ ಅಂತ ಬರಿಬೇಕಿತ್ತು, ಬಟ್ ಅಲ್ಲಿ ತಪ್ಪಾಗಿ ಬರೆದಿದ್ದಾರೆ, ಅಫಾಸ್ಟ್ರಾಫಿ ಮಿಸ್ ಮಾಡಿದ್ದಾರೆ. ಸೊ ಈಸ್ ನಾಟ್ ಇದ್ದಿದ್ದು ಈಸಂಟ್, ಎಸ್ ಇದು ಕರೆಕ್ಟಾಗಿ ಬರೆದಿದ್ದಾರೆ. ಹೀಗಾಗಿ ಇದು ಕರೆಕ್ಟ್ ಶಾರ್ಟ್ ಫಾರ್ಮ್. ಹಾಗಾದರೆ ನೆಕ್ಸ್ಟು ವಿ ಆರ್ ಇದ್ದಿದ್ದು ಹೇಗೆ ಬರಿಬೇಕಾಗಿತ್ತು? ವಿ ಆರ್ ಇದ್ದಿದ್ದು ವಿ ಬರೆಯೋದು, ಅಫಾಸ್ಟ್ರಾಫಿ ಆರ್ ಇ ಬರೆಯೋದು, ಅದು ತಪ್ಪಾಗಿ ಬರೆದಿದ್ದಾರೆ. ಸೊ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 33ನೇ ಪ್ರಶ್ನೆ ನೋಡ್ರಿ, ಚಿಲ್ಡ್ರನ್ ಆಲ್ವೇಸ್. ಸೊ ಆಲ್ವೇಸ್ ಬಂದಿದೆ ಅಲ್ವಾ, ಆಲ್ವೇಸ್ ಅದನ್ನು ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಏನು ಮಾಡ್ತೇವೆ, ಬಳಕೆ ಮಾಡ್ತೇವೆ. ಹೀಗಾಗಿ ಚಿಲ್ಡ್ರನ್ ಅನ್ನೋದು ಒಂದು ಬಹುವಚನ, ಹೀಗಾಗಿ ಚಿಲ್ಡ್ರನ್ ಬಹುವಚನವಿದ್ದು ನಾವು ಸ್ಪೀಕ್ಸ್ ಅಂತ ಯೂಸ್ ಮಾಡಲ್ಲ. ಯಾಕಂದರೆ ಸ್ಪೀಕ್ಸನ್ನು ಏಕವಚನದಲ್ಲಿ ಇದ್ದಾಗ ಮಾತ್ರ ಯೂಸ್ ಮಾಡ್ತೇವೆ, ಅದು ಹಿ ಶಿ ಇಟ್ಟಿದ್ದಲ್ಲಿ. ಹೀಗಾಗಿ ಪ್ಲೂರಲ್ ಫಾರ್ಮ್ ಇರೋದ್ರಿಂದ ಸ್ಪೀಕ್ ಅಂಥೇಳಿ ಯೂಸ್ ಮಾಡ್ತೀವಿ. ಸರಿಯಾದ ಉತ್ತರ ಬಿ ಆಗೈತಿ. ನೆಕ್ಸ್ಟ್ ನೋಡ್ರಿ 34ನೇ ಪ್ರಶ್ನೆ, ದ ಬ್ರೇವ್ರಿ ಅವಾರ್ಡ್ಸ್ ಆರ್ ಅನೌನ್ಸ್ಡ್ ಆನ್. ಸೊ ಅನೌನ್ಸ್ ಯಾವಾಗ ಮಾಡ್ತಾರೆ ಅಂದರೆ ಇದನ್ನು 14th ನವಂಬರ್ ಮಕ್ಕಳ ಚಿಲ್ಡ್ರನ್ಸ್ ಡೇಯಲ್ಲಿ ಅನೌನ್ಸ್ ಮಾಡ್ತಾರೆ. ಬಟ್ ಅದನ್ನು ಅವಾರ್ಡ್ಸನ್ನು ಕೊಡೋದು ಯಾವಾಗ ಅಂದರೆ ಜನವರಿ 26ರಂದು ಕೊಡ್ತಾರೆ, ರಿಪಬ್ಲಿಕ್ ಡೇ ದಿವಸ. ನೆನ್ಪಿಟ್ಕೋಬೇಕು, ಅನೌನ್ಸ್ ಆಗೋದು 14th ನವಂಬರು, ಕೊಡೋದು ಅವಾರ್ಡ್ಸ್ ಕೊಡೋದು ಜನವರಿ 26 ರಿಪಬ್ಲಿಕ್ ಡೇ ದಿವಸ. ನೆಕ್ಸ್ಟ್ 35ನೇ ಪ್ರಶ್ನೆ, ನಾಗರಾಜ್ ಈಸ್ ಎ ಕ್ಲೆವರ್ ಬಾಯ್. ನಾಗರಾಜ್ ಅನ್ನೋ ಒಳ್ಳೆ ಜಾಣ ಹುಡುಗವ. ಸೊ ಡಿಸ್ಕ್ರೈಬಿಂಗ್ ವರ್ಡ್ ಕೇಳ್ತಾ ಇದ್ದಾರೆ, ಹೊಗಳುವಂಥ ಪದ. ಎಂಥ ಹುಡುಗವ? ಕ್ಲೆವರ್ ಬಾಯ್, ಜಾಣ ಹುಡುಗ. ಹಾಗಾಗಿ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 36ನೇ ಪ್ರಶ್ನೆ, ಶಿ ಕಮ್ಸ್ ಟು ಸ್ಕೂಲ್ ಡ್ಯಾಶ್ ಕಾರ್. ಸೊ ಕಾರ್ ಅನ್ನೋದು ಒಂದು ಏನು ಸಾಧನ. ಸೊ ಎದರಿಂದ ಬಂದು ಟ್ರಾವೆಲ್ ಮಾಡ್ತಾ ಇದ್ದಾಳೆ, ಸ್ಕೂಲಿಗೆ ಟ್ರಾವೆಲ್ ಮಾಡ್ತಾ ಇದ್ದಾಳೆ. ಸೊ ಟ್ರಾವೆಲ್ ಮಾಡುವಾಗ ಯಾವುದು ವೆಹಿಕಲ್ ಯೂಸ್ ಮಾಡಿದೆ, ವೆಹಿಕಲ್ ಬಂತಂದರೆ ಅವಾಗ ನಾವು ಬೈ ಅನ್ನೋ ಪ್ರಿಪೋಸಿಷನ್ನ ಬಳಸಬೇಕು. ನೆನ್ಪಿಟ್ಕೋಬೇಕು, ಟ್ರಾವೆಲ್ ಅಂತ ಒಂದು ಮೀನಿಂಗ್ ಬಂದರೆ ಟ್ರಾವೆಲ್ ಮತ್ತು ವೆಹಿಕಲ್ಸ್ ಅಂತ ಬಂದರೆ ಬೈ ಅಂತ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡ್ರಿ 37ನೇ ಪ್ರಶ್ನೆ, ಲೆಟಸ್ ಡ್ಯಾಶ್ ಟುಮಾರೋ. ಸೊ ನಾಳೆ ಏನು ಮಾಡೋಣ, ನಾವು ಮೀಟ್ ಆಗೋಣ. ಸೊ ನಾಳೆ ಅನ್ನೋದ್ರಿಂದ V1 ಬರುತ್ತೆ, ಫ್ಯೂಚರ್ ಟೆನ್ಸ್ ಇದು. ಟುಮಾರೋ ಅನ್ನೋದು ಫ್ಯೂಚರ್, ಹೀಗಾಗಿ V1 ಫಾರ್ಮ್ ಬರುತ್ತೆ. ಅದು ಕೂಡ MET ಮೀಟ್, ನಾಟ್ MET ಮೆಟ್ ಅನ್ನೋ V2 ಫಾರ್ಮ್ ಆಗಲ್ಲ, ಫಾಸ್ಟ್ ಟೆನ್ಸ್ ಆಗುತ್ತೆ. ಮ್ಯೂಟ್ ಅಂದರೆ ಏನು, ಸೊ ಸಂಬಂಧ ಇಲ್ಲ. ಇನ್ನು MET ಮೀಟ್ ಅಂದರೆ ಮಾಂಸ, ಇದು ಕೂಡ ಸಂಬಂಧ ಇಲ್ಲ. ಹಾಗಾಗಿ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 38ನೇ ಪ್ರಶ್ನೆ, ಆ್ಯಕ್ಷನ್ ಸ್ಪೀಕ್ಸ್ ಲೌಡರ್ ದ್ಯಾನ್ ವರ್ಡ್ಸ್. ಸೊ ಇದ್ರದ್ದು ಈ ಒಂದು ಪ್ರೊವರ್ಬ್ದು ಮೀನಿಂಗ್ ಕೇಳ್ತಾ ಇದ್ದಾರೆ. ಸೊ ಚೂಸ್ ದ ಕರೆಕ್ಟ್ ಆಪ್ಷನ್. ಒನ್ ಶುಡ್ ಇಂಪ್ಲಿಮೆಂಟ್ ಹೀಸ್ ಆ್ಯಕ್ಷನ್ಸ್ ರಾದರ್ ದ್ಯಾನ್ ಕೀಪ್ ಟಾಕಿಂಗ್ ಅಬೌಟ್ ದಮ್. ಸೊ ಇದು ಸರಿಯಾದ ಉತ್ತರ ಆಗೈತಿ. ಅಂದರೆ ನಾವು ಮಾತನಾಡೋದಕ್ಕಿಂತ ಕೆಲಸವನ್ನು ಮಾಡಿ ತೋರಿಸ್ಬೇಕು ಅನ್ನೋದು ಇದರ ಅರ್ಥ. ನೆಕ್ಸ್ಟ್ ನೋಡ್ರಿ 39ನೇ ಪ್ರಶ್ನೆ, ದಿಸ್ ಈಸ್ ಡ್ಯಾಶ್ ಅಡ್ವೆಂಚರಸ್ ಸ್ಟೋರಿ. ಸೊ ಓವೆಲ್ ಸೌಂಡ್ ಅಂತ ಬರ್ತಾ ಇದೆ, ಅಡ್ವೆಂಚರಸ್ ಅನ್ನೋ ಒಂದು ಓವೆಲ್ ಸೌಂಡ್ ಆಗ್ತಾ ಇದೆ, ಹೌದಾ? ಹೀಗಾಗಿ ಓವೆಲ್ ಸೌಂಡ್ ಮುಂದೆ ನಾವು ಯಾನನ್ನು ಬಳಸಬೇಕಾಗುತ್ತೆ. ಆ್ಯನ್ ಅಡ್ವೆಂಚರಸ್ ಸ್ಟೋರಿ. ಸರಿಯಾದ ಉತ್ತರ ಆ್ಯನ್ ಆಗಿದೆ, ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ಈ ಒಂದು ವಿಡಿಯೋದು ಅಥವಾ ಈ ಒಂದು ಕ್ವಶನ್ ಪೇಪರ್ದು ಲಾಸ್ಟ್ನೇ ಒಂದು ಪ್ರಶ್ನೆ ಏನಿದೆ ನೋಡ್ರಿ, ಕಿಟನ್ ಇಟ್ ಈಸ್ ಅ ಯಂಗ್ ಒನ್ ಆಫ್ ದ ಕ್ಯಾಟ್. ಹೌದಾ? ಫೋಲ್ ಎದರ ಯಂಗ್ ಫೋಲು ಹಾರ್ಸ್ ಯಂಗ್ ಒನ್ನು. ಸೊ ಎ ಇಸ್ ದ ರೈಟ್. ಸೊ ಇಲ್ಲಿ ತನಕ ಇಂಗ್ಲೀಷ್ ಕ್ವಶನ್ ಪೇಪರನ್ನು 2020 ಇಯರ್ದು ಸಾಲ್ವ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಸಬ್ಜೆಕ್ಟನ್ನು ನಾನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಸೊ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನೈಬರ್ಸ್ಗೆ ಶೇರ್ ಮಾಡಿರಿ ಅಥವಾ ಲೈಕನ್ನು ಕೊಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಅಂತ ಹೇಳ್ತಾ ಹ್ಯಾವ್ ಎ ಗುಡ್ ಡೇ.